ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ರೆಸಿಪಿ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ. ಮೂರೇ ಇಂಗ್ರೀಡಿಯೆಂಟ್ಸಿಂದ ಮಾಡತಕ್ಕಂಥ ಒಂದು ರೆಸಿಪಿ. ಮತ್ತು ಇದನ್ನು ನಾವು 3 ರಿಂದ 4 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಮತ್ತು 1 ತಿಂಗಳವರೆಗೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಅಷ್ಟು ರುಚಿಯಾಗಿರುತ್ತೆ. ಚಪಾತಿ, ರೊಟ್ಟಿ, ಅನ್ನಕ್ಕನಕ ಹೇಳಿ ಮಾಡಿಸಿದಂಥ ಒಂದು ಸೈಡ್ ಡಿಶ್ ಇದು. ಇದನ್ನು ನಾವಿವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಈ ಹಸಿಮೆಣಸಿಕಾಯಿ 240 ಗ್ರಾಮ್ ಅಷ್ಟಿದೆ. ಈ ಹಸಿಮೆಣಸಿಕಾಯಿನ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಮುಂದಿನ ಮತ್ತು ಹಿಂದಿನ ಭಾಗನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಳಗಡೆದು ಬೀಜ ಇಲ್ಲ. ಬೀಜ ಕಡಿಮೆ ಇದ್ದರೆ ಇದು ಖಾರ ಇರೋದಿಲ್ಲ. ನಿಮಗೆ ಖಾರ ಬೇಕು ಅಂತಂದರೆ ಖಾರ ಇರ್ತಕ್ಕಂಥ ಹಸಿಮೆಣಸಿಕಾಯಿನ ಯೂಸ್ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಕಡಿಮೆ ಖಾರ ಅಂತ ಇದ್ದದ್ದು ತೊಗೊಂಡ್ರೆ ನೀವು ಮಕ್ಕಳು ಕೂಡ ತಿನ್ಬೋದು. ಅದಕ್ಕೋಸ್ಕರನೇ 1 ಕಪ್ ಅಷ್ಟು ನಾನಿಲ್ಲಿ ಹಸಿ ಶೇಂಗಾನ ತೊಗೊಂಡಿದ್ದೀನಿ. ಅದು ಶೇಂಗಾ ನಾನು ಹುರ್ಕೊಂಡಿಲ್ಲ, ಹಸಿಯಾಗಿದೆ. ಈ ಸ್ಟೀಲ್ ಕಪ್ಪದ ಅಳತೆನೇ 1 ಕಪ್ದಷ್ಟು ಶೇಂಗಾ ಇದೆ. ಅದೇ ಕಪ್ಪದ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ಇದೆ. 1 ಚಮಚದಷ್ಟು ಜೀರಿಗೆ ಇದೆ. ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ, ಅದೇ ಕಪ್ಪದ ಅಳತೆಯಲ್ಲಿ 1 ಕಪ್ಪಷ್ಟು ಹಸಿ ಶೇಂಗಾ. ನೀವು ಶೇಂಗಾನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಈ ಟೈಮ್ದಲ್ಲಿ ಕೂಡ ನೀವು ಉಪ್ಪನ್ನು ಸೇರಿಸ್ಕೋಬೋದು, ಇಲ್ಲಾಂದರೆ ಆಮೇಲೆ ಕೂಡ ಹಾಕೋಬೋದು. ಇಲ್ಲಿ ನಾವು ನೀರು ಸೇರಿಸೋದೇನೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಆನ್ ಆಫ್ ಮಾಡ್ಕೊಂಡು ನಾವು ಒಂದು ಸ್ವಲ್ಪ ದಪ್ಪದಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ನೀರನ್ನು ಸೇರಿಸಬೇಡಿ. ಇಲ್ಲಿ ಇನ್ನೂ ಒಂದು ಸ್ವಲ್ಪ ಇದು ಸಣ್ಣ ಆಗಬೇಕು, ಒಂದು ಸ್ವಲ್ಪ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ದಪ್ಪನ ಇದ್ದರೆ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಶೇಂಗಾನು ಕೂಡ ಬರ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನಿಮಗೆ ಶೇಂಗಾ ಕಾಣ್ತಾ ಇರ್ಬೋದು. ಶೇಂಗಾ ದಪ್ಪದಾಗಿದ್ರೇ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸೈಡ್ ಇಟ್ಕೊಂಡು ನಾವಿಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಲ್ವಾ. ಇಲ್ಲಿ ನನಗೆ ಸೈಡಿಗೆ ಒಂದು ಕಡಾಯಿ ಇಟ್ಕೊಂಡು, ಕಡಾಯಿ ಚೆನ್ನಾಗಿ ಕಾದ್ಮೇಲೆ 3 ರಿಂದ 4 ಚಮಚ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನಕಾಯಿ, ಶೇಂಗಾ, ಬೆಳ್ಳುಳ್ಳಿ ಎಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇಲ್ಲಿ ಜೀರಿಗೆ ನಾವು ಅದರಲ್ಲೇ ಹಾಕ್ಕೊಂಡಿದ್ವಲ್ಲ, ಈಗನೇ ಹಾಕೋದು ಜರುವತ್ತಿಲ್ಲ. ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಕಡಿಮೆ ಉರಿಯಲ್ಲಿ ಇಟ್ಕೊಂಡು 3 ರಿಂದ 4 ನಿಮಿಷ ನಾವು ಬೇಯಿಸ್ಕೋಬೇಕು. ಇದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಯಾಕಂದರೆ ನಾವೆಲ್ಲ ಹಸಿದೇನೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಮತ್ತು ಶೇಂಗಾದಲ್ಲಿರ್ತಕ್ಕಂಥ ಎಣ್ಣೆ ರಿಲೀಸ್ ಆಗಬೇಕು. ಅಲ್ಲಿವರೆಗೆ ನಾವು ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಈ ರೀತಿ ಒಂದು ಚಟ್ನಿ ಎಲ್ಲ ನೀವು ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಿಮಗೆ ಒಂದೊಂದು ಸತಿ ಮಧ್ಯಾಹ್ನದಲ್ಲಿ ಸಾಯಂಕಾಲನೋ ಏನೋ ಪಲ್ಯ ಮಾಡಬೇಕು ಬೇಜಾರಂತ ಅನಿಸಿರುತ್ತೆ. ಒಂದು ಚಪಾತಿನೋ ರೈಸನೋ ಮಾಡಿದರೆ ಈ ರೀತಿ ಸೈಡ್ ಡಿಶ್ ಆಗಿ ನೀವು ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ರೀತಿ ಚಟ್ನಿ ಒಂದು ಸ್ವಲ್ಪ ಎಣ್ಣೆನೋ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬ ಸಖತ್ತಾಗಿರುತ್ತೆ. ಈ ರೀತಿ ಖಂಡಿತವಾಗ್ಲೂ ನೀವು ಒಂದು ಸತಿ ಟ್ರೈ ಮಾಡಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಣ್ಣೆ ಈಗ ರಿಲೀಸ್ ಆಗ್ತಾ ಇದೆ. ಅದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಈ ರೀತಿ ಕಲರ್ ಕೂಡ ಚೇಂಜ್ ಆದಮೇಲೆ ನಾವಿದನ್ನು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗಿದು ಹಸಿಮೆಣಸಿನಕಾಯಿ ಚಟ್ನಿ ರೆಡಿ ಆಗಿದೆ. ಇಲ್ಲಿ ಬಬಲ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚಟ್ನಿಯನ್ನು ರೆಡಿ ಮಾಡಿ ನೀವು ಇಟ್ಕೊಳ್ಳಿ. ಮತ್ತು ಇದು ತಣ್ಣಗಾದ್ಮೇಲೆ ನೀವು ಒಂದು ಬಾಕ್ಸಲ್ಲಿ ಹಾಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹೊರಗಡೆ ಇಟ್ಕೊಂಡ್ರೆ ಒಂದು 10 ರಿಂದ 15 ದಿನ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅಷ್ಟೇ ಚೆನ್ನಾಗಿರುತ್ತದೆ. ಈ ಒಂದು ಹಸಿಮೆಣಸಿನಕಾಯಿ ಚಟ್ನಿನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.